ತಾಮ ಇದು ಆದಿತ್ಯ ಸರೋಬ್ದಾರ್ ಅವರು ಡೈರೆಕ್ಟ್ ಮಾಡಿ ರಶ್ಮಿಕಾ ಮಂದನ, ಆಯುಷ್ ಖುರಾನ ಅವರು ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಇದು. ಮ್ಯಾಡ್ ಆಕ್ಟ್ ಫಿಲ್ಮ್ಯಾನ್ಸ್ ಹಾರರ್ ಕಾಮಿಡಿ ಯೂನಿವರ್ಸ್ ಅಂದ್ರೆ MHCUಗೆ ಸೇರುವಂತಹ ಸಿನಿಮಾ. ಸ್ತ್ರೀ, ಸ್ತ್ರೀ 2, ಬೇದ್ಯ ಮಂಜಾ ಇದೇ ಯೂನಿವರ್ಸ್ಗೆ ಸೇರಿರುವಂತಹ ಸಿನಿಮಾಗಳಾಗಿದ್ದು, ಮುಂಜಾ ಸಿನಿಮಾವನ್ನ ಕೂಡ ಆದಿತ್ಯ ಸರೋಬ್ದಾರ್ ಅವರೇ ನಿರ್ದೇಶನ ಮಾಡಿದ್ರು ಅಂಡ್ ಅದು ದೊಡ್ಡ ಸಕ್ಸಸ್ ಅನ್ನ ಕೂಡ ಕಂಡಿತ್ತು. ಅವರೊಬ್ಬರೇ ಅಲ್ಲಿ ಇಂಡಿಯನ್ ಫಿಲಿಂ ಇಂಡಸ್ಟ್ರಿಯಲ್ಲಿ ಅತ್ಯಂತ ಫೆಸ್ಟಿಬಲ್ ಯೂನಿವರ್ಸ್ ಅಂದ್ರೆ ಇದೇನೆ. ತಾಮದ ವಿಷಯಕ್ಕೆ ಬರೋದಾದ್ರೆ ಸ್ಕೇಲ್, ಬಜೆಟ್ ಎಲ್ಲಾನು ಜಾಸ್ತಿನೇ ಇದೆ. ಆದರೆ ತಾಮ ಟೀಸರ್ ಟ್ರೈಲರ್ ನಿಂದ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಕಳ್ಕೊಳ್ಳೋದು ಹಾಗೆ ಮಾಡ್ತು. ಅಂಡ್ ಪ್ರಮೋಷನ್ ಹೆಸರಲ್ಲಿ ಬರೀ 3 ಐಟಮ್ ಸಾಂಗ್ ಪ್ರಮೋಟ್ ಮಾಡಿದ್ರು. ಈ ಹಾರರ್ ಕಾಮಿಡಿ ಸಿನಿಮಾ ಇವತ್ತು ನೋಡಿದ ನಮಗೆ ಏನು ಅನಿಸ್ತು, ಏನು ನಗಿಸ್ತು, ಏನು ಹೆದರಿಸ್ತು ಎಲ್ಲವನ್ನ ಈ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ನೋಡೋಣ ಡಾರ್ಲಿಂಗ್ಸ್, ನೀವು ನಗ್ತಿರೋ ಅಥವಾ ಹೆದರ್ಕೊಂತಿರೋ ಅಂತ. ಇಲ್ಲಿ ನಮ್ಮ ನಾಯಕನ ಹೆಸರು ಅಲೋಕ್. ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡೋ ಇವನಿಗೆ ಒಂದು ದಿನ ಕಾಡಿಗೆ ಒಂದು ಕೆಲಸದ ಮೇಲೆ ಹೋದಾಗ ಅನ್ಫಾರ್ಚುನೇಟ್ಲಿ ತಡಕ ಆಕ ರಶ್ಮಿಕಾ ಮಂದನ ಅವರನ್ನು ಭೇಟಿಯಾಗಬೇಕಾಗುತ್ತೆ. ಅಂಡ್ ಅಲ್ಲಿಂದ ಅವನ ಲೈಫ್ನ ದಿಕ್ಕೇ ಬದಲಾಗುತ್ತೆ. ಏನು ಅದಕ್ಕೆ ಕಾರಣ? ಇಲ್ಲಿ ತಡಕ ಓವರ್ ವ್ಯಾಂಪೈರ್ ಆಗಿದ್ದು, ಏನು ಅವಳ ಬ್ಯಾಕ್ ಸ್ಕೋರ್ ಅಂಡ್ ಇವರೆಲ್ಲರನ್ನು ಕಂಟ್ರೋಲ್ ಮಾಡುತ್ತಿರುವಂತಹ ಎಕ್ಸೆಷನ್ ಯಾರು ಅಂಡ್ ಈ ತಾಮ ಅಂದ್ರೆ ಏನು ಅರ್ಥ, ಇವೆಲ್ಲವುದನ್ನು ಸುತ್ತ ಕತೆ ಸ್ವಿಚ್ ಮಾಡಲಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಟ್ಟಿದ್ದು ಇಲ್ಲಿನ ಓಲ್ಡ್ ಬಿಲ್ಡಿಂಗ್, ಇಲ್ಲಿ ಇರುವಂತಹ ಜೀವಿಗಳು ಯಾರು, ಅವರು ಯಾಕೆ ಹಾಗೆ ವರ್ತಿಸ್ತಾ ಇರೋದು ಅಂಡ್ ಇದಕ್ಕೆ ಅಸೋಸಿಯೇಟ್ ಆಗಿರುವಂತಹ ಒಂದು ಜನಪದದ ಕತೆ ಅಥವಾ ಪ್ರೊಡಕ್ಟೆಡ್ ಇದೆ. ಈ ಎಲ್ಲವನ್ನ ಚೆನ್ನಾಗಿ ಪೋರ್ಟೆ ಮಾಡಿದ್ದಾರೆ. ಇಲ್ಲಿ ಬೇತಾಳ, ವಾಂಪೈರ್ ಈ ಎಲ್ಲದರ ಸುತ್ತ ಕತೆ ಮೂಡಿಸಲಾಗಿದೆ. ಅಂಡ್ ಸಾಕಷ್ಟು ಇಂಗ್ಲಿಷ್, ಹಿಂದಿ ಸಿನಿಮಾಗಳಲ್ಲಿ ವ್ಯಾಂಪೈರ್ ಅಂದ್ರೆ ಬೇಸಿಕಲಿ ಏನು ಅಂತ ಬಹಳಷ್ಟು ಜನ ಅರಿತುಕೊಂಡಿದ್ದಾರೆ. ಅದನ್ನ ಪುನಃ ಗ್ರೌಂಡ್ ಇಂದ ಬಿಲ್ಡ್ ಮಾಡುವಂತಹ ಕೆಲಸ ಇಲ್ಲಿ ಆಗಿಲ್ಲ, ವಿಚ್ ಈಸ್ ದ ಗುಡ್ ಥಿಂಗ್ ಇನ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿರೋದು ಆಯುಷ್ಮಾನ್ ಖುರಾನ ಅವರ ಪರ್ಫಾರ್ಮೆನ್ಸ್. ಆ ಪಾತ್ರಕ್ಕೆ ಹೊಸ ಹೊಸ ಶಕ್ತಿಗಳು ಬರ್ತವೆ. ಪ್ಲಸ್ ಅವರಿಗೆ ಏನಾಗುತ್ತಿದೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಎಲ್ಲ ಸೀಕ್ವೆನ್ಸ್ ಅಲ್ಲಿ ಆಯುಷ್ ಫುಲ್ ಸ್ವಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 2 ಗಂಟೆ 48 ನಿಮಿಷ ಇರುವಂತಹ ಈ ಸಿನಿಮಾದ ಡಲ್ ಸೀನ್ಗಳನ್ನು ಕೂಡ ವಾಚಬಲ್ ಮಾಡಿಸಿದ್ದು ಸಹ ಇವರೇನೆ. ಸಿನಿಮಾದ ಸ್ಟಾರ್ಟಿಂಗ್ 20 ನಿಮಿಷ ಸರ್ಪ್ರೈಸ್ ಅಲ್ಲಿ ಹೋಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂತೆ ಕಂಪ್ಲೀಟ್ ಅಟೆನ್ಷನ್ ಅನ್ನ ಅದರ ಹತ್ತಿರ ಎಳೆದುಕೊಂಡು ಹೋಗುತ್ತೆ. ಆದರೆ ಇಂಟರ್ವೆಲ್ ಬ್ಲಾಕ್ ಬರೋವರೆಗೂ ಸಿನಿಮಾ ಸ್ಲೋ ಪೇಸ್ಟ್ ಅಲ್ಲಿ ತನ್ನ ಓಲ್ಡ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಿಕೊಂಡು ತುಂಬಾ ಸ್ಲೋ ಆಗಿ ಹೋಗುತ್ತೆ. ಇಂಪ್ಯಾಕ್ಟ್ ಈ ಸಿನಿಮಾದ ಪಾಸಿಟಿವ್ಸ್ ಎಲ್ಲವೂ ಇರೋದು ಸೆಕೆಂಡ್ ಹಾಫ್ ಅಲ್ಲೇನೆ. ಕಥೆಯ ಪರ್ಪಸ್ ಸ್ಲೋ ಆಗೋದು ಅಂಡ್ ಸಿನಿಮಾ ಎಂಗೇಜ್ ಆಗೋದು ಕೂಡ ಸೆಕೆಂಡ್ ಹಾಫ್ ಅಲ್ಲೇನೆ. ಇನ್ನು ಈ ಹಾರರ್ ಕಾಮಿಡಿ ಅಂತ ಏನು ಹೇಳಿದ್ದಾರೆ, ಆಲ್ ಫೋಕಸ್ ಇರೋದು ಕಾಮಿಡಿ ಮೇಲೆ ಮಾತ್ರ. ಆದ್ರೆ ಇಲ್ಲಿ ಇದ್ದಂತಹ ಕಾಮಿಡಿ ಡೀಸೆಂಟ್ ಆಗಿತ್ತು. ಎಲ್ಲಿ ವರ್ಕ್ ಆಗುತ್ತೆ ಅಲ್ಲಿ ತುಂಬಾನೇ ನಗಿಸುತ್ತೆ ಅಂಡ್ ಎಲ್ಲಿ ವರ್ಕ್ ಆಗೋಲ್ವೋ ಅಲ್ಲಿ ಸಣ್ಣ ಕಿಸು ನಗೆ ಕೂಡ ಹುಟ್ಟಿಸಲ್ಲ. ಪರಮೇಶ್ ರಿವಾಲ್ ಅವರು ಇದ್ದಂತಹ ಸೀನ್ ನಲ್ಲಿ ಕಾಮಿಡಿ ವರ್ಕ್ ಆಯ್ತು, ಬಟ್ ಬೇರೆ ಕಡೆ ಇನ್ನೂ ಬೆಟರ್ ಆಗಬಹುದಿತ್ತು. ಯೂನಿವರ್ಸ್ ಉಳಿದ ಸಿನಿಮಾಗಳಿಗೆ ಕನೆಕ್ಷನ್ ಕೊಟ್ಟಿರುವಂತಹ ರೀತಿ, ಕೊನೆಯಲ್ಲಿ ಕ್ಯಾಮಿಯೋಗಳನ್ನು ಯೂಸ್ ಮಾಡಿಕೊಂಡಿರುವಂತಹ ರೀತಿ ಖಂಡಿತವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ಇನ್ನು ಈ ಸಿನಿಮಾ ಈ ಯೂನಿವರ್ಸ್ ನಲ್ಲಿ ಆಯುಷ್ ಖುರಾನ ಅವರ ಕೆರಿಯರ್ ಮೋಸ್ಟ್ ಇಂಪ್ರೆಸಿವ್ ಸಿನಿಮಾ. ರಿಪೋರ್ಟ್ನ ಪ್ರಕಾರ 145 ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾ ಮಾಡಿ ನಮ್ಮ ಮುಂದೆ ತಂದಿರಿಸಿದ್ದಾರೆ. ಸ್ತ್ರೀ 2 ಕೂಡ ಬಜೆಟ್ ವಿಷಯದಲ್ಲಿ ದೂರ ಇದೆ. ಎನ್ಹ್ಯಾನ್ಸ್ ಬಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ವಿಜುವಲಿ ಇನ್ನೊಂದು ಸಾಲಿಡ್ ಸಿನಿಮಾ. ಅಲ್ಲಿನ VFX ಕ್ವಾಲಿಟಿ ಆಗಿರಬಹುದು, ಆಕ್ಷನ್ ಕೊರಿಯೋಗ್ರಫಿ ಅಂಡ್ ಅದನ್ನ ಶೂಟ್ ಮಾಡಿರುವಂತಹ ರೀತಿ ಇರಬಹುದು, ಎಲ್ಲವೂ ಸಿನಿಮಾದ ಇಂಪ್ರೆಸಿವ್ ಉತ್ತಮಗೊಳಿಸಿದೆ ಅಂತಾನೆ ಹೇಳ್ತೀನಿ. ಇನ್ನು ಇಲ್ಲಿ ನಮಗೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ದು ಅಭಿಷೇಕ್ ಬ್ಯಾನರ್ಜಿ ಅವರು. ಜನ ಎಂಬ ಪಾತ್ರದಲ್ಲಿ ಬೇದ್ಯ, ಸ್ತ್ರೀ ಸಿನಿಮಾಗಳಲ್ಲಿ ನೀವು ಇವರನ್ನ
ನೋಡಿರ್ತೀರ. ಅವರು ಇಲ್ಲಿ ಬರೀ 5 ರಿಂದ 6 ನಿಮಿಷದಲ್ಲಿ ಮಜಾನ ಲೀಡ್ ಆಕ್ಟರ್ ಇಡೀ ಸಿನಿಮಾದಲ್ಲಿ ಕೊಡಕ್ಕಾಗಿಲ್ಲ. ಇಲ್ಲಿನ ಮ್ಯೂಸಿಕ್ ಪ್ರತಿ ಪಾರ್ಟ್ ಅಲ್ಲೂ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಬ್ಯಾಕ್ ಸ್ಕ್ರೌಡ್ ಸಖತ್ತಾಗಿತ್ತು. ಬಟ್ ಇದರ ಹಾಡುಗಳನ್ನು ನಾನು ಡ್ರಾಪ್ ಬ್ಯಾಕ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಬಂತು. ಸ್ಪೀಕಿಂಗ್ ಆಫ್ ಡ್ರಾಬ್ಯಾಕ್ಸ್, ಇಲ್ಲಿ ನಮಗೆ ವರ್ಕ್ ಆಗೋ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಅದು ಇಲ್ಲಿನ ಸ್ಟೋರಿ ಟೆಲ್ಲಿಂಗ್. ಸಿನಿಮಾದಲ್ಲಿ ಒಂದು ಕಂಪ್ಲೀಟ್ ಆರ್ಕ್ ಇರುವಂತಹ ಕತೆ ಇದೆ ಹೌದು, ಆದ್ರೆ ಅದನ್ನ ಲೀಡ್ ಬ್ಯಾಕ್ ಅಪ್ರೋಚ್ ಅಲ್ಲಿ ಹೇಳಿದ್ದಾರೆ. ಇಲ್ಲೇ ಎಲ್ಲಿ ಹೇಳಿಬಿಟ್ಟಿದ್ದಾರೆ. ಮುಂದಿನ ಪಾರ್ಟ್ ಅಲ್ಲಿ ಏನು ತೋರಿಸ್ತಾರೆ ಅನ್ನುವಂತಹ ಥಾಟ್ ಇಲ್ಲಿ ಖಂಡಿತ ಬರುತ್ತೆ ಅನ್ನೋದು ಮೈ ಒಪಿನಿಯನ್. ಎಷ್ಟೋ ಕಡೆ ಇವರೇ ಹೇಳಿಕೊಂಡು ಬಂದಿದ್ದಾರೆ. ಲಾಜಿಕ್ನ ಪಕ್ಕಕ್ಕಿಟ್ಟು ಬೇರೆ ಏನೋ ಕೈಗೆ ಎತ್ತಿಕೊಂಡಿದ್ದಾರೆ ಆ್ಯಂಡ್ ಅವು ನಿಜವಾಗ್ಲೂ ಲಾಜಿಕ್ ಲೆಸ್, ಮೀನಿಂಗ್ ಲೆಸ್ ಆಗಿತ್ತು. ಇನ್ನೊಂದು ಇರಿಟೇಟಿಂಗ್ ಫ್ಯಾಕ್ಟರ್ ಅಂತ ಅನಿಸಿದ್ದು ಇಲ್ಲಿನ ಐಟಮ್ ಸಾಂಗ್ಗಳು. ಸ್ತ್ರೀ 2 ಅಲ್ಲಿ ಆಜ್ ಕಿ ರಾತ್ ಸಖತ್ ವೈರಲ್ ಆಗಿತ್ತು. ಅದು ವೈರಲ್ ಆಯಿತು ಅಂದ ಮಾತ್ರಕ್ಕೆ 148 ಕೋಟಿ ಫುಲ್ ಫ್ರೆಡ್ಜ್ ಸಿನಿಮಾದ ಪ್ರಮೋಷನ್ ನ ಈ ಸಾಂಗ್ ನಲ್ಲೇ ಮುಗಿಸ್ತೀವಿ ಅಂತ ಅನ್ಕೊಂಡಂತಹ ಈ ಟೀಮ್ PR ಗೆ ಆ್ಯಂಡ್ ಮಾರ್ಕೆಟ್ಗೆ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಸಲಾಂ. ಆ ಹಾಡು ಫಸ್ಟ್ ಹಾಫ್ ಆಲ್ ಪ್ಯೂರ್ಲಿ ರಿಟರ್ನ್ ಆ್ಯಂಡ್ ಕೊರಿಯೋಗ್ರಾಫಿಫುಲ್ ಆ್ಯಂಡ್ ಮ್ಯೂಸಿಕ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ರಶ್ಮಿಕಾ ಮಂದಣ್ಣ ಅವರ ಪರ್ಫಾರ್ಮೆನ್ಸ್ಗೆ ಬಗ್ಗೆ ಮಾತನಾಡೋದಾದ್ರೆ ಆ್ಯಕ್ಷನ್ ಸೀನ್ಗಳಲ್ಲಿ ಶೈನ್ ಆಗಿದ್ದಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಆದರೆ ಅವರ ಒಂದು ಪರ್ಫಾರ್ಮೆನ್ಸ್ ಸಿನಿಮಾಗೆ ಪ್ಲಸ್ ಆಗಿಲ್ಲ. ಅವರ ಹಿಂದಿ ಆಕ್ಷನ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮ್ಯೂಸಿಕ್ ಆಗಿತ್ತು. ಚಾವಾ ಸಿನಿಮಾದಲ್ಲಿ ಅದನ್ನ ಸಾಕಷ್ಟು ಜನ ಪಾಯಿಂಟ್ ಔಟ್ ಮಾಡಿದ್ದರು, ಬಟ್ ಇಂಪಾರ್ಟೆಂಟ್ ಕಾಣಲಿಲ್ಲ. ಆ್ಯಂಡ್ ರಶ್ಮಿಕಾ ಅವರನ್ನ ಇಲ್ಲಿ ಅಬ್ಜೆಕ್ಷನ್ ಮಾಡಲಾಗಿದೆ. ಓವರ್ ಗ್ರಾಮರ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ. ಅದು ತುಂಬಾನೇ ಆಕ್ವರ್ಡ್ ಆಗಿತ್ತು. ಈ ಹಿಂದೆ ಶ್ರದ್ಧಾ ಅವರೊಡನೆ ಕೂಡ ಆಗಿತ್ತು. ದಟ್ ಕಂಟಿನ್ಯೂಸ್ ವಿತ್ ರಶ್ಮಿಕಾ ಅಂತಾನೆ ಹೇಳ್ತೀನಿ. ಈ ಅಂಶಗಳಿಂದ ಅವರ ಪಾತ್ರಕ್ಕೆ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಯ್ತು. ಆ್ಯಂಡ್ ಯಾವ ಇಂಪ್ಯಾಕ್ಟ್ ಅನ್ನ ಸಹ ರಶ್ಮಿಕಾ ಅವರು ಜನರೇಟ್ ಮಾಡಲಿಲ್ಲ. ಇವರ ಹಾಗೂ ಆಯುಷ್ ಕುರಣ್ ಅವರ ಕೆಮಿಸ್ಟ್ರಿ ಕೂಡ ಡೀಸೆಂಟ್ ಆಗಿತ್ತು. ಅಷ್ಟೇ ಅಲ್ಲದೆ ಇವರ ಬಳಿ ನವಾಜುದ್ದೀನ್ ಸಿದ್ದಿಕಿ ಅನ್ನಂತಹ ಸುಪ್ರೀಂ ಇದ್ರೂ ಸಹ ಅವರನ್ನ ವಿಲನ್ಗಿಂತ ಹೆಚ್ಚಾಗಿ ಜೋಕರ್ ತರ ತೋರಿಸಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಇರೋದು ನವಾಜ್ ಅವರ ಪರ್ಫಾರ್ಮೆನ್ಸ್ ಅಲ್ಲ, ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ಪಾತ್ರದ ಬರವಣಿಗೆ ಅಂದ್ರೆ ತಪ್ಪಾಗೋದಿಲ್ಲ. ಅಷ್ಟೊಂದು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಆವರೇಜ್ ಡೈಲಾಗ್ ಅನ್ನ ಡೆಲಿವರಿ ಮಾಡೋದು ನೋಡಿ ಸ್ವಲ್ಪ ಬೇಸರ ಕೂಡ ಉಂಟಾಯ್ತು. ಇನ್ ಮೈ ಒಪಿನಿಯನ್ ಇದೊಂದು ಆವರೇಜ್ ವಾಚ್ ಅಂತ ಹೇಳ್ತೀನಿ. ಒಳ್ಳೆ ವರ್ಲ್ಡ್ ಬಿಲ್ಡಿಂಗ್, ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ಗಳು ಕೂಡ ಇದೆ, ಬಟ್ ಅಲ್ಲಲ್ಲಿ ಪ್ಯೂರ್ ರೈಟಿಂಗ್ ಇದೆ ಕಾರಣ ಇನ್ ದ ಓವರ್ ಇಂಪ್ಯಾಕ್ಟ್ ಸ್ವಲ್ಪ ಹಿಂದಕ್ಕೆ ಸರಿದಿದೆ. ಹಾರರ್ ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ ಅನ್ನೋ ಗೊಂದಲವನ್ನ ಇಟ್ಟುಕೊಂಡು ಸಿನಿಮಾದಿಂದ ಹೊರಗೆ ಬಂದಿದ್ದಾಯ್ತು. ಇನ್ನೊಂದು ಥಂಬ್ನೇಲ್ ಅಲ್ಲಿ ಹಿಂಗೆ ಯಾಕಮ್ಮ ಅಂತ ಇತ್ತಲ್ವಾ, ಅದು ಯಾಕೆ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ಅವರು ಸ್ಟೋರಿ ಟೆಲ್ಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ಜಾಸ್ತಿ ರಶ್ಮಿಕಾ ಮಂದಣ್ಣ ಮೇಲೆ ಆಗಿರಬಹುದು, ಅಥವಾ ಟೀಮ್ ಐಟಮ್ ಡ್ಯಾನ್ಸ್ ಮಾಡೋದಕ್ಕೆ ಬಂದಿರುವಂತಹ ಹೀರೋಯಿನ್ಸ್ಗಳನ್ನ ಆಗಿರಬಹುದು. ಅವರೆಲ್ಲರ ಕ್ಲೀವೇಜ್ ಮೇಲೇನೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಹಾಗೆ ಹೇಳಿದ್ದು. ಒಟ್ಟಾಗಿ ಇದಾಗಿತ್ತು ತಾಮಾ ಮೂವಿಯ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.